ಅಂತ ಶಿವಮೊಗ್ಗ ಸಿಟಿ ಚೆಟ್ಟಹಳ್ಳಿ ಹಳ್ಳಿಯಿಂದ ಶಿವಮೊಗ್ಗ ತಾಲೂಕು. ನಾನು ಅಣಬೆ ಕೃಷಿ ಮಾಡೋಕ್ಕೆ ಹಿಡಿದು ಒಂದು 2-3 ತಿಂಗಳಾಯಿತು. ನಾನು ಸುಮಾರು ಕಡೆ ಒಂದು 2 ಕಡೆ ಎಲ್ಲ ಟ್ರೈನಿಂಗ್ ಹೋಗಿದ್ದೀನಿ. ಆದರೆ ನನಗೆ ಅಷ್ಟೊಂದು ರಿಸಲ್ಟ್ ಎಲ್ಲ ಬಂದಿಲ್ಲ. ಎಲ್ಲ ಸ್ವಲ್ಪ ಫೇಲ್ ಎಲ್ಲ ಆಗಿದೆ. ನಾನು 2 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ನನಗೆ ರಿಸಲ್ಟ್ ಎಲ್ಲ ಕಂಟಿನ್ಯೂಸ್ ಇಲ್ಲ. ಅಂದರೆ 100%ಗೆ 70% ರಿಸಲ್ಟ್ ಇಲ್ಲ. ಅದಕ್ಕೆ ಇಲ್ಲಿಗೆ ಒಂದು ಸಲ ಟ್ರೈನಿಂಗ್ ಮಾಡೋಣ ಅಂತ ಬಂದೆ. ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲರಿಗೂ ಡೀಟೇಲಾಗಿ ಹೇಳ್ಕೊಡ್ತಾರೆ. ಅದೇ ಥರ ಮಾಡೋದು, ಯಾವ ಥರ ಗ್ರೋಯಿಂಗ್ ಮಾಡೋದು, ಹೆಂಗೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾರೆ. ನನಗೆ ಅನಿಸ್ದಂಗೆ ನಾನು ಹೋಗಿ ಟ್ರೈನಿಂಗ್ ಇದ್ದೆ. ಇಲ್ಲಿ 100% ಟ್ರೈನಿಂಗ್ ನನಗೆ ಸಕ್ಸಸ್ ಆಯಿತು. ಇಲ್ಲಿ ನಾನು ಹಳೆದ ಟ್ರೈನಿಂಗ್ಗಿಂತ ಇಲ್ಲಿ ಪ್ರೈಸ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಜಾಸ್ತಿ, ಇಲ್ಲಿ ಸ್ವಲ್ಪ ಕಮ್ಮಿ, ಪ್ರೈಸ್ ಕಮ್ಮಿ. ಆದರೆ 100% ಟ್ರೈನಿಂಗ್ ಮಾಡ್ತಾರೆ. ಅಲ್ಲಿ 75% ಟ್ರೈನಿಂಗ್ ಮಾಡಲ್ಲ. ಅಂದರೆ ಡೀಟೇಲ್ಸಾಗಿ ಹೇಳ್ಕೊಡಲ್ಲ. 100%ಗೆ 200% ಆ ಥರ ಇಲ್ಲಿ ಹೇಳ್ಕೊಡ್ತಾರೆ. ಅಲ್ಲಿ ಅದು 100ಗೆ 100 ಹೇಳ್ಕೊಡಲ್ಲ. ಅದೇ ಇಲ್ಲಿ ಲಾಭ ಇರೋದು. ನಿಮಗೇನಾದ್ರು ಅನಿಸ್ತು ಅಂದರೆ ಇಲ್ಲಿ ಬಂದು ಟ್ರೈನಿಂಗ್ ಮಾಡ್ಕೊಂಡ್ರೆ 100% ಬಂದು ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಡೀಟೇಲ್ಸ್ ಎಲ್ಲ ಕ್ಲೀನಾಗಿ ಹೇಳ್ತಾರೆ. ಬರೋದಿದ್ದರೆ ಇಷ್ಟ ಇದ್ದರೆ ಬಂದು ವಿಸಿಟ್ ಮಾಡಿ ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ. ಕಂಪ್ನಿ ಹೆಸರು ಯಾವುದು? ಕಂಪ್ನಿ ಸಿರಿ ಮಶ್ರೂಮ್ಸ್. ಇನ್ನೊಂದು ಹೇಳಿ. ಸಿರಿ ಮಶ್ರೂಮ್ಸ್. ಸ್ನೇಹಿತರೆ, ಅಣಬೆಯಿಂದ ಸುಮಾರು ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ಅಣಬೆ ಅನ್ನೋದು ಮುಂದಿನ ದಿನಮಾನಗಳ ಕಾಲದಲ್ಲಿ ಅತಿ ಹೆಚ್ಚು ಬೇಡಿಕೆ ಬರೋದರಲ್ಲಿ ಅನುಮಾನನೇ ಇಲ್ಲ. ಹಾಗೆ ಅಣಬೆಯನ್ನು ಆರ್ಗ್ಯಾನಿಕ್ ಆಗಿ ಬೆಳೆಯಬಹುದು. ಹೇಗೆಲ್ಲ ಬೆಳೆಯಬಹುದು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಸ್ನೇಹಿತರೆ, ನಿಮಗೇನಾದರೂ ಅಣಬೆ ಕೃಷಿಯನ್ನು ಮಾಡಲು ಆಸಕ್ತಿ ಇದ್ದರೆ ಈಗಲೇ ಈ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸ್ಲಾಟನ್ನು ಬುಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.